ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು, ಇದರಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಿಮಗೆ ಹಾಗೆ ನಿಮ್ಮ ಕುಟುಂಬಕ್ಕಿರುವಂಥ ಒಂದು ಪಿತೃದೋಷದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಗುರುಜಿ ಅವರ ಒಂದು ಸಾರಥ್ಯದಲ್ಲಿ ಇದೇ ಅಕ್ಟೋಬರ್ 2ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಪಿತೃದೋಷ ನಿವಾರಣೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಬಹುದು. ಇದೆಲ್ಲದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂಥ ವಿಚಾರವನ್ನು ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ಸಂಖ್ಯೆಗಳಿಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಎಲ್ಲೋ ಒಂದು ಕಡೆ ಈಗ ನಾವು ಒಳ್ಳೇದು ಮಾಡಿದ್ರು ಬೇರೆಯವ್ರು ನಮಗೆ ಕೆಟ್ಟದ್ದು ಮಾಡ್ತಾರೆ. ಒಂದು ರೀತಿಯಾಗಿರುವಂಥ ಅನ್ಯಾಯ, ಮೋಸ, ವಂಚನೆ ಇಂಥದ್ದೇ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಇದು ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಆಗಿರುವಂಥ ಒಂದು ಅನುಭವಗಳು ಬಂದಿರುತ್ತೆ. ಸೊ ಈ ಎಲ್ಲ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದು ನ್ಯಾಯಬದ್ಧವಾಗಿ ನಡಿಬೇಕು, ಒಳ್ಳೆಯದೇ ಆಗಬೇಕು, ಈ ರೀತಿ ಎಲ್ಲ ನನ್ನ ಕಡೆನೇ ಆಗಬೇಕು ಅನ್ನೋದಾದರೆ ಯಾವುದಾದ್ರೂ ಒಂದು ತಂತ್ರ, ಯಂತ್ರ, ಮಂತ್ರ, ಯಾಕಂದ್ರೆ ನಾನು ಒಳ್ಳೆಯದೇ ಬಯಸ್ತಾ ಇರ್ತೀನಿ, ಬಟ್ ನನಗೆ ನೆಗೆಟಿವ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಏನೋ ಒಂದು ರೀತಿ ಮೋಸ, ಏನೋ ಒಂದು ಅನ್ಯಾಯ ಆಗುವಂಥದ್ದು. ಸೊ ಇದಕ್ಕೆ ಯಾವುದಾದ್ರೂ ಒಂದು ರೆಮಿಡಿಯನ್ನು ತಿಳಿಸ್ಕೊಡ್ಬೋದಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ನ್ಯಾಯ ಅನ್ಯಾಯ, ಈ ನ್ಯಾಯ ಅನ್ಯಾಯಗಳ ಮಧ್ಯೆ ಒಬ್ಬ ಜಡ್ಜ್ ಇದ್ದಾನೆ. ಈ ಕಷ್ಟ ಸುಖಗಳ ಮಧ್ಯೆ ಒಬ್ಬ ಜಡ್ಜ್ ಇದ್ದಾನೆ. ದುಃಖ ದುಮ್ಮಾನದ ಮಧ್ಯೆ ಒಬ್ಬ ಜಡ್ಜ್ ಇದ್ದಾನೆ. ಅವನನ್ನು ನೀವು ಒಲಿಸಿಕೊಂಡರೆ ದೌರ್ಭಾಗ್ಯವನ್ನು ಪಕ್ಕಕ್ಕಿಟ್ಟು ಸುಖ ಸೌಭಾಗ್ಯವನ್ನು ನಾವು ಪಡ್ಕೊಂಡ ಹಾಗೇ. ಅಂತಹ ಗೊತ್ತಿಲ್ಲ, ನಮಗೆ ಯಾರೂ ಕೂಡ ಸಪೋರ್ಟ್ ಇಲ್ಲ, ನಮ್ಮ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ, ನಮ್ಮ ಬ್ಯಾಕ್ ಬೋನಾಗಿ ಯಾರೂ ನಮ್ಮ ಹತ್ರ ಇಲ್ಲ, ನಮಗೆ ಸಪೋರ್ಟ್ ಇಲ್ಲವೇ ಇಲ್ಲ. ನಮ್ಮ ಜೀವಿತ ಕಾಲಕ್ಕೆ ತುಂಬ ನೋವು, ನರಳಾಟ, ಪ್ರತಿ ಹಂತದಲ್ಲೂ ನಮಗೆ ಅನ್ಯಾಯವೇ ಆಗ್ತಾಯಿದೆ. ನಮ್ಮ ಬದುಕಿಗೆ ಇಂಥವರು ಇಂಥ ಕಷ್ಟ ಕೊಡ್ತಾ ಇದ್ದಾರೆ, ಅವರ ಬದುಕಿಗೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ ಅಂತ ಎಷ್ಟು ಸಲ ಹೇಳಿದರೂ ಕೂಡ ಅವನು ಕೇಳಿಸ್ತಾಯಿಲ್ಲ. ನಮ್ಮ ಆರ್ತನಾದ ಅನ್ನಷ್ಟು ನೋವಿದ್ದಾಗ ಶನೈಶ್ಚರನಿಗೆ ಮೊರೆ ಹೋಗಿಬಿಡಬೇಕು. ಅವನೇ ಆ ಕರ್ಮಕ್ಕೆ ಸಂಬಂಧಪಟ್ಟ ಅಧಿಪತಿ. ಅಂತಹ ಕರ್ಮವನ್ನು ಕೇಳಿಸ್ಕೊಳ್ತಾನಂತೆ. ನಮಗೆಲ್ಲೋ ಒಂದು ಕಡೆ ನಿಮ್ಮದೂ ಕೂಡ ಬಹುಶಃ ಬಹುಪಾಲು ಇದ್ದಾಗ ಆ ಪ್ರೀವಿಯಸ್ ಜನ್ಮದ್ದು, ಮತ್ತೊಂದು ಈ ಜನ್ಮದ್ದು ಗೊತ್ತಿಲ್ಲ, ಏನೇನಿದೆಯೋ ಗೊತ್ತಿಲ್ಲ. ಅಂತಹ ನರಳಾಟದಿಂದ ಹೊರಗೆ ಬರ್ತೀವಿ. ಅನೇಕ ವಿಧದ ತಂತ್ರಗಳಿದ್ದಾವೆ, ಅದಕ್ಕೆ ಸಂಬಂಧಪಟ್ಟ ಮಂತ್ರವೂ ಇದೆ. ಅಂತಹ ಶನೈಶ್ಚರನ ಅಷ್ಟೋತ್ತರ ಶತನಾಮಾವಳಿನ ನೀವೇನಾದರೂ ಪಠಿಸ್ತೀನಿ ಅನ್ನೋದೇ ಆದರೆ ಅತ್ಯಂತ ಪ್ರೀತಿ ಆತನಿಗದು, ಅತ್ಯಂತ ಪ್ರೀತಿ. ಅದನ್ನು ನೀವು ಹೇಳೋದು ಅಥವಾ ಈಗ ನಾನು ಹೇಳ್ತೀನಿ, ಕೇಳಿಸ್ಕೊಳ್ತಾ ಬನ್ನಿ. ನಿಮಗೆ ಶನೈಶ್ಚರ ಕೇಳಿಸ್ಕೊಳ್ತಾನೆ ನಿಮ್ಮ ಬದುಕಿಗೊಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನು ಕೊಡುತ್ತಾರೆ. ಇದು ಶ್ರೀ ಶನೈಶ್ಚರ ಅಷ್ಟೋತ್ತರ ಶತನಾಮಾವಳಿ. ಓಂ ಶನೈಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಸರ್ವೇಶಾಯ ನಮೋ ನಮಃ. ಸೌಮ್ಯಾಯ ಸುರವಂದ್ಯಾಯ ಸುರಲೋಕವಿಹಾರಣೆ ಸುಖಾಸನೋಪವಿಷ್ಟಾಯ ಸುಂದರಾಯ ನಮೋ ನಮಃ. ಘನಾಯ ಘನರೂಪಾಯ ಘನಾಭರಣಧಾರಿಣೆ ಘನಸಾರವಿಲೇಪಾಯ ಕದ್ಯೋತಾಯ ನಮೋ ನಮಃ. ಮಂದಾಯ ಮಂದಚೇಷ್ಟಾಯ ಮಹನೀಯ ಗುಣಾತ್ಮನೆ ಮರ್ತ್ಯಪಾವನಪಾದಾಯ ಮಹೇಶಾಯ ನಮೋ ನಮಃ. ಛಾಯಾಪುತ್ರಾಯ ಶರ್ವಾಯ ಶರತೋಣೀರಧಾರಿಣೆ ಚರಸ್ಥಿರಸ್ವಭಾವಾಯ ಚಂಚಲಾಯ ನಮೋ ನಮಃ. ನೀಲವರ್ಣಾಯ ನಿತ್ಯಾಯ ನೀಲಾಂಜನನಿಭಾಯ ಚ ನೀಲಾಂಬರವಿಭೂಷಾಯ ನಿಶ್ಚಲಾಯ ನಮೋ ನಮಃ. ವೇದ್ಯಾಯ ವಿಧಿರೂಪಾಯ ವೀರೋಧಾಧಾರಭೂಮಯೇ ಭೇದಾಸ್ಪದ ಸ್ವಭಾವಾಯ ವಜ್ರದೇಹಾಯ ತೇ ನಮಃ. ವೈರಾಗ್ಯದಾಯ ವೀರಾಯ ವೀತರೋಗಭಯಾಯ ಚ ವಿಪತ್ಪರಂಪರೇಶಾಯ ವಿಶ್ವವಂದ್ಯಾಯ ತೇ ನಮಃ. ಗರ್ದ್ರವಾಹಾಯ ಗೂಢಾಯ ಕೂರ್ಮಾಂಗಾಯ ಕುರೂಪಿಣೆ ಕುತ್ಸಿತಾಯ ಗುಣಾಢ್ಯಾಯ ಗೋಚರಾಯ ನಮೋ ನಮಃ. ಅವಿದ್ಯಾಮೂಲನಾಶಾಯ ವಿದ್ಯಾಸ್ವರೂಪಿಣೆ ಆಯುಷ್ಯಕಾರುಣಾಯ ಭದ್ರತ್ರೇ ಚ ನಮೋ ನಮಃ. ವಿಷ್ಣುಭಕ್ತಾಯ ವಶಿನೇ ವಿವಿಧಾಗಮ ವೇದಿನೇ ವಿಧಿಸ್ತುತ್ಯಾಯ ವಂದ್ಯಾಯ ವಿರೂಪಾಕ್ಷಾಯ ತೇ ನಮಃ.
ವರಿಷ್ಠಾಯ ಗರಿಷ್ಠಾಯ ವಜ್ರಾಂಕುಶಧರಾಯ ಚ ವರದಾಭಯ ಹಸ್ತಾಯ ವಾಮನಾಯ ನಮೋ ನಮಃ ಜ್ಯೇಷ್ಠಾಪತ್ನಿ ಸಮೇತಾಯ ಶ್ರೇಷ್ಠಾಯಾಮಿತಭಾಷಿಣೇ ಕಷ್ಟೌಘನಾಶಕಾರ್ಯಾಯ ಪುಷ್ಟಿದಾಯ ನಮೋ ನಮಃ ಸ್ತುತ್ಯಾಯ ಸ್ತೋತ್ರಗಮ್ಯಾಯ ಭಕ್ತಿವಶ್ಯಾಯ ಭಾನವೇ ಭಾನಪುತ್ರಾಯ ಭವ್ಯಾಯ ಪಾವನಾಯ ನಮೋ ನಮಃ ಧನುರ್ಮಂಡಲ ಸಂಸ್ಥಾಯ ಧನಧಾಯ ಧನುಷ್ಮತೆ ತನುಪ್ರಕಾಶದೇಹಾಯ ತಾಮಸಾಯ ನಮೋ ನಮಃ ಅಶೇಷಜನವಂದ್ಯಾಯ ವಿಶೇಷಫಲದಾಯಿನೇ ವಶೀಕೃತಜನೇಶಾಯ ಪಶೂನಾಂ ಪತಯೇ ನಮಃ ಖೇಚರಾಯ ಖಗೇಶಾಯ ಘನನೀಲಾಂಬರಾಯ ಚ ಕಾಠಿನ್ಯಮಾನಸಾರ್ಯಾಯ ಗಣಸತ್ಯಾಯ ತೇ ನಮಃ ನೀಲಛತ್ರಾಯ ನಿತ್ಯಾಯ ನಿರ್ಗುಣಾಯ ಗುಣಾತ್ಮನೇ ನಿರಾಮಯಾಯ ನಿಂದ್ಯಾಯ ವಂದನೀಯಾಯ ತೇ ನಮಃ ಧೀರಾಯ ದಿವ್ಯದೇಹಾಯ ದೀನಾರ್ತಿಹರಣಾಯ ಚ ದೈನ್ಯನಾಶಕರಾರ್ಯಾಯ ಜನಗಣ್ಯಾಯ ತೇ ನಮಃ ಕ್ರೂರಾಯ ಕ್ರೂರಚೇಷ್ಟಾಯ ಕಾಮಕ್ರೋಧಧರಾಯ ಚ ಕಲತ್ರಪುತ್ರಶತ್ರುತ್ವ ಕಾರಣಾಯ ನಮೋ ನಮಃ ಪರಿಪೋಷಿತಭಕ್ತಾಯ ಪರಭೀಷ್ಟಿಹರಾಯ ಚ ಭಕ್ತಸಂಗಮನೋಭೀಷ್ಟ ಫಲದಾಯ ನಮೋ ನಮಃ ಇತ್ತಂ ಶನೈಶ್ಚರಾಯದಂ ನಾಮ್ನಾಮಷ್ಟೋತ್ತರಂ ಶತಂ ಪ್ರತ್ಯಕ್ಷಂ ಪ್ರಜಪನ್ಮರ್ತ್ಯೋ ದೀರ್ಘಮಾಯುರವಾಪ್ನುಯಾತ್ ದೀರ್ಘಮಾಯುರವಾಪ್ನುಯಾತ್. ಶನೈಶ್ಚರನ ನೀವೇನಾದರೂ ಪ್ರೀತಿಯಿಂದ ಹೇಳಿಬಿಟ್ರೆ ಅವ ನಿಮ್ಮ ವಶವಾಗ್ತಾನೆ. ಏನು ಬೇಕು ತುದಿಗಾಲಲ್ಲಿ ನಿಂತಿರ್ತಾನಂತೆ ನಿಮಗೋಸ್ಕರ ನ್ಯಾಯವನ್ನು ಕೊಡಲಿಕ್ಕೆ. ಅನ್ಯಾಯದ ಮಾರ್ಗ ನಿಮ್ಮ ಮೇಲೆ ಯಾರೋ ಅವರಿರ್ತಕ್ಕಂತಹ ಬತ್ತಳಿಕೆಯ ಬಾಣಗಳನ್ನು ಸುಳ್ಳುಗಳ ಬಾಣಗಳನ್ನು ಅವರ ಪರವಾಗಿ ಮಾಡಿಕೊಂಡು ಮಾಡ್ತಾ ಇರ್ತಾರಂತಂದರೆ ಅವನೇನಾದರೂ ಒಲಿದ್ರೆ ಅವರು 1000 ಜನ ಇದ್ದರೂ ನೀವೊಬ್ಬರಿದ್ದರೂ ನಿಮ್ಮ ಪರ ಶನೈಶ್ಚರ ಇರ್ತಾನೆ. ಆದರೆ ನೀವು ಮೋಸ ವಂಚನೆ ಕಪಟವನ್ನು ಮಾಡೋರಾಗಿರಬಾರದು. ನೀವು ಆ ಅನ್ಯಾಯದ ಪರ ಇರಬಾರದು. ನ್ಯಾಯದ ಪರಿ ನಿಮ್ಮ ಪರ ಅವ ಇರ್ತಾನೆ. ಹೇಗೆ ಗುರುಗಳೇ ಈ ಮಂತ್ರಗಳನ್ನ ಇಷ್ಟು ಸರಾಗವಾಗಿ ನೀವು ಹೇಳ್ತೀರಾ? ಇದು ಕೂಡ ಒಂದು ಪ್ರಶ್ನೆ ನಂದು, ದಯವಿಟ್ಟು ತಿಳಿಸ್ಕೊಡಿ. ಯಾವುದೇ ಮಂತ್ರ ಆಗಿರಲಿ ಎಷ್ಟು ಸರಾಗವಾಗಿ ತಿಳಿಸ್ಕೊಡ್ತಿರಲ್ಲ, ಹೇಗೆ ಸಾಧ್ಯ? ಅದು ನಾನು ಪ್ರತಿನಿತ್ಯ ಅನುಷ್ಠಾನ ಮಾಡ್ತೀನಿ ತಾಯಿ, ಪ್ರತಿನಿತ್ಯವೂ ಕೂಡ ಮಾಡ್ತೇನೆ. ಆಕಸ್ಮಿಕ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಹೊರಟಿದ್ದೀನಿ 4 ಗಂಟೆಗೆ ಅಥವಾ 3 ಗಂಟೆಗೆ ಅಂತಂದರೆ ಪ್ರಯಾಣದಲ್ಲಾದರೂ ಮಾಡ್ತಾ ಇರ್ತೀನಿ, ಅದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ. ಕೆಲವೊಂದು ಅಸೌಚ ಕಾಲಗಳು ಬಿಟ್ಟರೆ ಬಹುಶಃ ಅನ್ಯಥಾ ಮಾರ್ಗವಿಲ್ಲ. ಬಟ್ ನನ್ನ ಜೊತೆಗೆ ನನ್ನದಾಗಿರ್ತಕ್ಕಂಥ ಮೂರ್ತಿಗಳು, ಸಣ್ಣ ಮೂರ್ತಿಗಳು ಎಷ್ಟಿದೆ, ಸಾಲಿಗ್ರಾಮಗಳಿಂದ ಹಿಡಿದು ಒಂದು 30 ಮೂರ್ತಿಗಳಿದ್ದಾವೆ. ಅದಕ್ಕೆ ಅಭಿಷೇಕ, ಪಾರಾಯಣ, ವಿಷ್ಣು ಸಹಸ್ರನಾಮ ಎಲ್ಲ ಇದಕ್ಕೆ 3 ತಾಸಂತೂ ಬೇಕೇ ಬೇಕು. ಅದು ಖುಷಿಯಿಂದ ಸಂತೋಷ ಹೇಳುವಂಥದ್ದು. ಅಯ್ಯೋ ಹೇಳ್ಬೇಕಪ್ಪ, ಅಯ್ಯೋ ಯಾರೋ ಹೇಳ್ಬಿಟ್ಟಿದ್ದಾರೆ, ಈಗಲ್ಲ. ಅದು ನನ್ನದಾಗಿರ್ತಕ್ಕಂಥ ಖುಷಿಯ ಸಂಪತ್ತು, ಆರೋಗ್ಯದ ಸಂಪತ್ತು, ಆನಂದದ ಸಂಪತ್ತು. ಅದಾದ್ದರಿಂದ ಅಷ್ಟು ಪ್ರೀತಿಯಿಂದ ಹೇಳ್ತೇನೆ. ಇನ್ನು ಉಳಿದದ್ದು ಅವಾಗ ಬಿಟ್ಟು ಬಿಡ್ತೇನೆ. ಅದಕ್ಕೆ ನನ್ನ ಭಕ್ತರ ಬಳಿ, ನನ್ನ ಭಕ್ತರು ಏನು ನನ್ನ ಬಳಿಯಲ್ಲಿ ಬರ್ತಾರೋ ಅವರುಗಳಿಗೆ ಏನು ಉದ್ದೇಶ ಇಟ್ಕೊಂಡು ಬರ್ತಾರೋ ಆ ಕೆಲಸ ಮಾಡಿಕೊಡು ಕಣಯ್ಯ ನೀನು. ನನ್ನ ನಂಬಿ ಬಂದಿದ್ದಾರೆ, ಅದಕ್ಕಾಗಿ ಈ ಪ್ರಾರ್ಥನೆ ನನಗೋಸ್ಕರ ಅಲ್ಲ. ಇದು ನನ್ನ ನಂಬಿ ಬಂದ ಮೇಲೆ ಗೊತ್ತಿಲ್ಲ ಅವರು ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ಕೊಂಡು ಬಂದಿರ್ತಾರೋ, ಅವರು ಆಗಿದೆಯೋ ಆಗಿಲ್ವೋ, ಎಲ್ಲ ಕಡೆ ಸುತ್ತಾಡ ಬೇಸರ ಮಾಡ್ಕೊಂಡು ಬಂದಿರ್ತಕ್ಕಂಥ ಭಕ್ತರಿರ್ತಾರೆ. ಅವರಿಗೆ ಕೆಲಸ ಮಾಡಿಕೊಡಯ್ಯ. ಬಹುಶಃ ಇವತ್ತು ನೋಡಿರ್ತೀನಿ, ಇವತ್ತು ಬಂದು ಹೋಗಿರ್ತಾರೆ, ಅವರ ಕಷ್ಟ ದುಃಖ ಹೇಳ್ಕೊಂಡಿರ್ತಾರೆ. ನಾಳೆ ಬೆಳಗ್ಗೆ ನಾನು ಅನುಷ್ಠಾನ ಕೂತಾಗ ಅವರೆಲ್ಲ ಜ್ಞಾಪಕ ಬರ್ತಾರೆ. ನೆನ್ನೆ ಬಂದೋದ ಒಂದು ವ್ಯಕ್ತಿ ಪಾಪ, ಅವ್ರಿಗೆ ಇದನ್ನು ಮಾಡಿಕೊಡು. ಅವನು ಏನು ಯಜ್ಞ ಯಾಗಾದಿ ಮಾಡಲಿಕ್ಕೂ ಶಕ್ತಿ ಇಲ್ಲದವ, ಆದರೆ ನೀನು ಅದರಷ್ಟೇ ಫಲವನ್ನು ಮಾಡಿಕೊಡಲೇಬೇಕು ಅಂತ ಅಪ್ಲಿಕೇಶನ್ ಹಾಕಿ ಇದನ್ನು ಪ್ರಾರಂಭಿಸ್ತೇನೆ. ಉಳಿದವನಿಗೆ ಬಿಟ್ಟುಬಿಡ್ತೇನೆ. ಅವ್ರ ಪರವಾಗಿ ನಾನು ಈಗ ನಮ್ಮ ಭಕ್ತರು ಯಾರ್ಯಾರು ನೋಡ್ತಿದ್ದಾರೆ ಅವ್ರ ಪರವಾಗಿ ಇದು ನಮ್ಮ ಹುಡುಗ ನವಶಕ್ತಿ ಪೀಠಂ ಅನ್ನೋದನ್ನು ಹೇಳಿ ಶುಭ ಸಂಕಲ್ಪನ ಹೇಳಿಕೊಂಡೇ ಮುಂದುವರಿತಾನೆ. ಯಾರ್ಯಾರು ನೋಡ್ತಿರ್ತಾರೆ ಅವರಿಗೆಲ್ಲವೂ ಕೂಡ ಕೆಲವೊಬ್ಬರಿಗೆ ಶೀಘ್ರವಾಗಿ ಈ ಕೆಲವೆಲ್ಲ ಮಾಡ್ಕೊಳ್ತಿರ್ತಾರಲ್ಲ ಅನುಷ್ಠಾನಗಳು, ಅದನ್ನು ಮಾಡಿಕೊಂಡಾಗಲೇ ಕೆಲವರು ಕೈ ಹಿಡಿದಿದೆ ಅಂತಂದರೆ ಇದೆಲ್ಲ ಇದರ ಫಲವೇ. ನಾವು ಮಾತ್ರ ನಿಮಿತ್ತ ಮಾತ್ರ, ಅವನ ಕೃಪೆಯೇ ಅವ್ರಿಗಾಗಿರ್ತಕ್ಕಂಥದ್ದು ಅಂತ ಹೇಳೋದಕ್ಕೆ ಖುಷಿಯಿಂದ ಸಂತೋಷಕ್ಕೆ ಪ್ರತಿನಿತ್ಯ ಪಾರಾಯಣ ಮಾಡೋದು ಅಷ್ಟೇ ತಾಯಿ, ಬೇರೆ ಇನ್ನೆಂತ ಇಲ್ಲ. ನಿಜಕ್ಕೂ ಕೇಳ್ತಾ ಇದ್ರೆ ಹಾಗೆ ಕೇಳ್ತಾ ಇರಬೇಕು ಅಂತ ಅನ್ಸುತ್ತೆ. ಇನ್ನೇನು ನನಗೆ ಹೇಳಬೇಕು ಅಂತ ಅನಿಸ್ಲಿಲ್ಲ, ಈ ಮಾತುಗಳನ್ನ ಕೇಳಬೇಕು ಅಂತ ಅನಿಸ್ತು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಶನಿಯ ಮಂತ್ರವನ್ನು ನೀವು ಪಠನೆಯನ್ನು ಕೂಡ ಮಾಡ್ಬೋದು, ಶ್ರವಣವನ್ನು ಕೂಡ ಮಾಡಬಹುದು. ಸೊ ನಿಮಗೇನು ಬೇಕೋ ಅದು ಸಿಗುತ್ತೆ ಖಂಡಿತವಾಗ್ಲೂ ಅಂತ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.